ಎನ್ಆರ್ಎಲ್ಎಂ ಅಧ್ಯಕ್ಷೆಯಿಂದ ಹಣ ದುರ್ಬಳಕೆ ಆರೋಪ. ದುರ್ಬಳಕೆ ಮಾಡಿಕೊಂಡವರ ಮೇಲೆ ಕ್ರಮಕ್ಕೆ ಹಿಂದೇಟು ಹಾಕುತ್ತಿರುವ ಅಧಿಕಾರಿಗಳು. ತಾಲೂಕಿನ ಮಂಗಸುಳಿ ಗ್ರಾಮದಲ್ಲಿ ಘಟನೆ. ತಾಲೂಕಾ ಪಂಚಾಯತಿ ಅಧಿಕಾರಿಗಳಿಗೆ ಧಿಕ್ಕಾರ ಹಾಕಿದ ಕಿತ್ತೂರು ಕರ್ನಾಟಕ ಸೇನೆ. ಸುಮಾರು 1,50,000 ರೂಪಾಯಿಗಳನ್ನು ತನ್ನ ಗಂಡ ಮುಕುಂದ ಪೂಜಾರಿ ಹೆಸರಲ್ಲಿ ಹಣ ತೆಗೆದ ಅಧ್ಯಕ್ಷೆ ಮಧು ಪೂಜಾರಿ. ಹಣ ತೆಗೆದು ವರ್ಷ ಕಳೆದರೂ ಅಧ್ಯಕ್ಷೆ ಮಧು ಪೂಜಾರಿ, ಖಜಾಂಚಿ ಪ್ರಭಾವತಿ ಪಾಟೀಲ್, ಕಾರ್ಯದರ್ಶಿ ರಾಣಿ ಪೂಜಾರಿ ಇವರ ಮೇಲೆ ಕ್ರಮಕ್ಕೆ ಹಿಂದೇಟು ಹಾಕುತ್ತಿರುವ ತಾಲೂಕಾ ಅಧಿಕಾರಿಗಳು. ಕಿತ್ತೂರು ಕರ್ನಾಟಕ ಸೇನೆಯ ಮನವಿಯನ್ನು ಸ್ವೀಕರಿಸಿದ ತಾಲೂಕಾ ಪಂಚಾಯತಿ ಅಧಿಕಾರಿ. ಇನ್ನಾದರೂ ಎಚ್ಚೆತ್ತುಕೊಂಡು ಹಣ ದುರ್ಬಳಕೆ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಾರೆಯೋ ಇಲ್ಲವೋ ಕಾದು ನೋಡಬೇಕು ಎಂಬುವರು ಸಾಕಿನ್ ಮಂಗಸುಳಿ ತಾಲೂಕಾ ಕಾಗವಾಡ ಇದ್ದು ಮಂಗಸುಳಿಯಲ್ಲಿಯ ರಮಾಬಾಯಿ ಸ್ವಸಹಾಯ ಸಂಘದ ಸದಸ್ಯರಿದ್ದು ಕಳೆದ ಹಲವಾರು ವರ್ಷಗಳಿಂದ ಮಂಗಸುಳಿಯಲ್ಲಿ ಒಕ್ಕೂಟದ ಅಧ್ಯಕ್ಷರನ್ನು ಬದಲಿ ಮಾಡಿರುವುದಿಲ್ಲ. ಹಾಗೂ ನಾನು ಹಿಂದೂ ಫಲೇರ್ ಅಂದರೆ ಎಸ್ಸಿ ಜಾತಿಗೆ ಸೇರಿದ್ದು ಈವರೆಗೆ ಎಸ್ಸಿ ಮಹಿಳೆಯರು ಒಂದು ಸಲವಾದರೂ ಅಧ್ಯಕ್ಷರು ಆಗಿರುವುದಿಲ್ಲ. ಅದಕ್ಕಾಗಿ ನಮ್ಮ ಎಸ್ಸಿ ಜನರನ್ನು ಹಿಂದಕ್ಕೆ ತಳ್ಳುವ ಹಾಗೆ ತೋರುತ್ತಾ ಇದೆ. ಈ ಸಲ ನನ್ನನ್ನು ಅಥವಾ ಯಾವುದೇ ಎಸ್ಸಿ ಮಹಿಳೆಯನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕೆಂದು ವಿನಂತಿ ಅರ್ಜಿ. ಮುಕುಂದ ಪೂಜಾರಿ ಅವ್ರ ಹೆಸರ್ಲೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಖಜಾಂಚಿ ಸಿಗ್ನೇಚರ್ ಮಾಡಿ ಚೆಕ್ ತೆಗದ. ಆ ಚೆಕ್ ಮಂಗಸುಳಿಯ ಎಂಬಿಕೆ ಆದಂತ ರೇಷ್ಮಾ ಸಿಂಕಲ್ ಸಮಜ್ಗೆ ಇವರ ಮೇಲೆ ಹಾಕಿ ಇವ್ರನಂದ್ರ ಮಂಗಸುಳಿ ಎಂಬಿಕೆದಿಂದ ತಗದ ಇಲ್ಲಿವರೆಗೆ 11 ತಿಂಗಳ ತನಕ ಇವ್ರ ಪಗಾರ ಬಿ ಕೊಟ್ಟಿಲ್ಲ, ಮತ್ ಇವ್ರನಿಗೆ ಜಾಬ್ ಮ್ಯಾಗಿಂದ ತಗೊಂಡಿಲ್ಲ. ಇವ್ರು ಜಾಬ್ ಮೇಲೆ ತಗೊಂಡಿಲ್ಲ ಅಂದ್ರ ಅದ್ ಇವ್ರ ಪಗಾರ ಯಾಕೆ ಕೊಟ್ಟಿಲ್ಲ, ಮತ್ ಅದ ಹಂಗ ಅವ್ರ ಏನ್ ಹೆಸರ್ಲಿ ಅಂದ್ರ ಮುಕುಂದ್ ಪೂಜಾರಿ ಅವ್ರ ಹೆಸರ್ಲಿ ಚೆಕ್ ಕೊಡ್ಲಾಕ್ ಹೆಂಗ್ ಬರ್ತ? ಅವ್ರಿಗೆ ಇದಕ್ಕೆ ಏನ್ ಸಂಬಂಧ? ಇದಕ್ಕೆ ಇನ್ನ ಇವ್ರ ಮಂಗಸುಳಿ ಎಂಬಿಕೆ ಆದಂತ ರೇಷ್ಮಾ ಸಮಜ್ಗೆ ಅವ್ರನ್ನ ಮೊದಲಿನ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಕಿತ್ತೂರು ಬೇಕೇ ಬೇಕು. ಕಿತ್ತೂರು ಹೇಳ್ರಿ ರವರಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಕಾಗವಾಡ. ವಿಷಯ: ಮಂಗಸುಳಿ ಎಲ್ಲಿಯ ಒಕ್ಕೂಟ ಅಧ್ಯಕ್ಷರನ್ನು ಬದಲಿ ಹಾಗೂ ಮಂಗಸುಳಿ ಎಂಬಿಕೆ ಅವರಿಗೆ ನ್ಯಾಯ ದೊರಕಿಸುವ ಕುರಿತು ಮಾನ್ಯರೇ, ನಾವು ಕಿತ್ತೂರು ಕರ್ನಾಟಕ ಸೇನೆಯ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾದ ಸಾವ್ಕಾರ ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರ ಬೇಡಿಕೆ ಏನೆಂದರೆ, ಮಂಗಸುಳಿ ಎಂಬಿಕೆ ರೇಷ್ಮಾ ಸಮಜ್ಗೆ ಅವರ ಇಲ್ಲಿಯವರೆಗಿನ ವೇತನ ನೀಡಬೇಕು ಮತ್ತು ಅವರನ್ನು ಮರು ಎಂಬಿಕೆಯಾಗಿ ಕಾರ್ಯ ಮಾಡಲು ಅವಕಾಶ ಮಾಡಿಕೊಡಬೇಕು ಹಾಗೂ ಕಾರ್ಯಕಾರಿ ಸದಸ್ಯರ ಬದಲಿ ಮಾಡಬೇಕೆಂದು ವಿನಂತಿ ಅರ್ಜಿ.